ಕೋಟ್ಯಾಂತರ ವಿದ್ಯಾರ್ಥಿಗಳ ಆಕ್ರೋಶದ ಬಿರುಗಾಳಿಗೆ ಕೇಂದ್ರ ಸರ್ಕಾರ ನಡುಗಿ ಹೋಗಿದೆ. ದೇಶದಲ್ಲಿ ಇಷ್ಟು ವರ್ಷಗಳಿಂದ ಏನೇ ಆದರೂ ಕೂಡ, ಏನೇ ವಿಷಯವಿದ್ರೂ ಕೂಡ ನನಗೇನು ಗೊತ್ತೇ ಇಲ್ಲ, ದೇಶದಲ್ಲಿ ಏನೂ ಆಗಿಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ಈಗ ವಿದ್ಯಾರ್ಥಿಗಳ ಹೋರಾಟದ ಬಗ್ಗೆ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಬರೀ ಪ್ರಧಾನಿ ಮೋದಿ ಮಾತ್ರವಲ್ಲ, ಇಡೀ ಇವರ ಕ್ಯಾಬಿನೆಟ್ ಸಚಿವರು ಒಬ್ಬರಾದ ಮೇಲೊಬ್ಬರಂತೆ ವಿದ್ಯಾರ್ಥಿಗಳ ಹೋರಾಟದ ಶಕ್ತಿಗೆ ಬೆಚ್ಚಿ ಬಿದ್ದು ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಅಸಲಿಗೆ ವಿದ್ಯಾರ್ಥಿಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇರೋದಾದ್ರೂ ಯಾಕೆ? ಇನ್ನು ಬಿಜೆಪಿ ಸರ್ಕಾರಕ್ಕೆ ಉಳಿಗಾಲವಿಲ್ವಾ? ಕೇಂದ್ರ ಸರ್ಕಾರ ಪತನವಾಗುತ್ತಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತೀಯ ಶೈಕ್ಷಣಿಕ ಮತ್ತು ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ರೀತಿಯಲ್ಲಿ ಯುವ ಜನತೆಯ ಸಂಘಟಿತ ಶಕ್ತಿಯು ಇಡೀ ಕೇಂದ್ರ ಸರ್ಕಾರವನ್ನೇ ನಡುಗಿಸಿ ಬಿಟ್ಟಿದೆ. ದೀರ್ಘಕಾಲದ ಮೌನಕ್ಕೆ ಒಂದು ರೀತಿ ಮಾತು ಬಾರದ ಪ್ರಧಾನಿ ಎಂದೇ ಹೆಸರಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಇವರ ಇಡೀ ಸಚಿವ ಸಂಪುಟವು ವಿದ್ಯಾರ್ಥಿಗಳ ಹೋರಾಟಕ್ಕೆ, ಪ್ರತಿಭಟನೆಗೆ ಬೆಚ್ಚಿ ಬಿದ್ದಿದೆ. ಸೋಷಿಯಲ್ ಮೀಡಿಯಾ ಮೂಲಕ ಟ್ವೀಟ್ಗಳನ್ನು ಮಾಡೋದು, ಆಶ್ವಾಸನೆಗಳನ್ನು ನೀಡಲು ಮುಂದಾಗಿರುವ ಈ ಸಚಿವ ಸಂಪುಟದ ಅಸಲಿ ಮುಖವಾಡ ಈಗ ಬಯಲಾಗ್ತಾ ಇದೆ. 2026ರ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ಅಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಅಂದ್ರೆ ಸಿಬಿಎಸ್ಇ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿನ ಗಂಭೀರ ವ್ಯವಸ್ಥಿತ ಅಕ್ರಮಗಳು ಮತ್ತು ಸಾಕಷ್ಟು ಭ್ರಷ್ಟಾಚಾರಗಳು ಈ ಬೃಹತ್ ಆಕ್ರೋಶದ ಕಿಚ್ಚಿಗೆ ಮೂಲ ಕಾರಣಗಳಾಗಿವೆ. ಪರೀಕ್ಷಾ ಅಕ್ರಮಗಳ ಪರಿಣಾಮವಾಗಿ ದೇಶದಾದ್ಯಂತ ಕನಿಷ್ಠ ಅಂದ್ರೂ 20ಕ್ಕೂ ಹೆಚ್ಚು ಅಮಾಯಕ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡವನ್ನ ತಾಳಲಾರದೆ ತಮ್ಮ ಜೀವವನ್ನೇ ಕಳೆದುಕೊಂಡ್ರು. ಈ ಘಟನೆಯು ವಿದ್ಯಾರ್ಥಿಗಳ ಹೋರಾಟವನ್ನು ಕೇವಲ ಶೈಕ್ಷಣಿಕ ಬೇಡಿಕೆಯಾಗಿ ಉಳಿಸದೆ ದೇಶವ್ಯಾಪಿ ತೀವ್ರ ಮಾನವೀಯ ಮತ್ತು ನೈತಿಕ ಆಂದೋಲನವನ್ನಾಗಿ ಪರಿವರ್ತಿಸಿತು. ಸ್ನೇಹಿತರೆ, ದೆಹಲಿಯ ಜಂತರ್ ಮಂತರ್ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದ್ದ ಈ ವಿದ್ಯಾರ್ಥಿ ಹೋರಾಟವು ಜುಲೈ 20, 2026ರಂದು ಅತ್ಯಂತ ದೊಡ್ಡ ಸ್ವರೂಪವನ್ನ ಪಡೆದುಕೊಳ್ತು. ದೇಶದ ಮೂಲೆ ಮೂಲೆಗಳಿಂದ, ನಾನಾ ರಾಜ್ಯಗಳಿಂದ ಆಗಮಿಸಿದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಯುವ ಜನರು ರಾಜಧಾನಿಯ ಬೀದಿಗಿಳಿದು ಸಂಸತ್ ಭವನದತ್ತ ಮೆರವಣಿಗೆಯನ್ನ ಆರಂಭಿಸಿದರು. ವಿದ್ಯಾರ್ಥಿಗಳನ್ನ ನಿಯಂತ್ರಿಸಲು ಅಂದ್ರೆ ತಡೆಯಲು ದೆಹಲಿ ಪೊಲೀಸ್ ಇಲಾಖೆಯು ಕಠಿಣ ಬ್ಯಾರಿಕೇಡ್ಗಳನ್ನ, ಆ ಬ್ಯಾರಿಕೇಡ್ಗಳಿಗೆ ಕರೆಂಟ್ಗಳನ್ನ ನೀಡಲಾಯಿತು. ಅಸ್ತ್ರವಾಯು ಶೆಲ್ಗಳು, ಕಲ್ಲುಗಳನ್ನ ತೂರಿದ್ರು, ಲಾಠಿ ಚಾರ್ಜ್ ಅನ್ನ ಮಾಡಿದ್ರು, ಲಾಠಿಗಳಿಗೆ ಮಳೆಗಳನ್ನ ಹೊಡ್ಕೊಂಡು ಬಂದು ಅದರಿಂದ ವಿದ್ಯಾರ್ಥಿಗಳಿಗೆ ಹೊಡೆದ್ರು. ಪೊಲೀಸರ ಈ ಕ್ರೂರ ದಮನಕಾರಿ ಕ್ರಮದಿಂದಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿದ್ದು, ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳ ವೈದ್ಯಕೀಯ ದಾಖಲೆಗಳ ಪ್ರಕಾರ ಕನಿಷ್ಠ ಅಂದ್ರೂ 200ರಿಂದ 300 ಜನ ವಿದ್ಯಾರ್ಥಿಗಳು ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನು ಈ ಹೋರಾಟದ ಅಸಲಿ ಸತ್ಯ ಏನು ಅಂದ್ರೆ, ಪೊಲೀಸು ಅಂತ ಕೂಡ ಹೇಳೋದಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಇವರು ಯಾರೂ ಕೂಡ ಯೂನಿಫಾರ್ಮ್ ಅನ್ನ ಧರಿಸಿರಲಿಲ್ಲ, ಜೊತೆಗೆ ನೇಮ್ ಪ್ಲೇಟ್ ಅನ್ನು ಕೂಡ ಧರಿಸಿರಲಿಲ್ಲ. ಹೀಗಾಗಿ ಇವರನ್ನ RSS ನ ಗೂಂಡಾಗಳು ಕೂಡ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಈ ಲಾಠಿ ಚಾರ್ಜ್ ಅಲ್ಲಿ ಭಾಗವಹಿಸಿದ್ದಂತಹ ಕೆಲವು RSS ನ ಗೂಂಡಾಗಳನ್ನ ಈಗಾಗಲೇ ವಿದ್ಯಾರ್ಥಿಗಳೇ ಫೈಂಡ್ ಔಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಈ RSS ನ ಗೂಂಡಾಗಳು ಏನ್ ಮಾಡಿದ್ದಾರೆ ಅಂದ್ರೆ, ಸ್ವತಃ ಪೊಲೀಸರುಗಳ ವಾಹನಗಳನ್ನ ಜಖಂ ಮಾಡೋದು, ಗ್ಲಾಸ್ಗಳನ್ನು ಪುಡಿ ಮಾಡೋದು, ಸ್ಥಳೀಯ ನಿವಾಸಿಗಳ ಅಂದ್ರೆ ದೆಹಲಿ ಸ್ಥಳೀಯ ನಿವಾಸಿಗಳ ವಾಹನಗಳನ್ನ ಜಖಂ ಮಾಡೋದು, ಕಲ್ಲುಗಳನ್ನ ತೂರಾಟ ಮಾಡೋದು, ಆ ವಾಹನಗಳ ಗ್ಲಾಸ್ಗಳನ್ನ ಒಡೆಯುವಂತಹ ಕೆಲಸ ಮಾಡಿದ್ದಾರೆ. ಇದೆಲ್ಲವೂ ಕೂಡ CCTVಯಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ವಿದ್ಯಾರ್ಥಿಗಳ ಹೋರಾಟವನ್ನ ಕಂಡು ಬೆಚ್ಚಿ ಬಿದ್ದಿದ್ದಂತಹ ನರೇಂದ್ರ ಮೋದಿ ಸರ್ಕಾರವು ಮೆಟ್ರೋವನ್ನ, ಇಂಟರ್ನೆಟ್ ಅನ್ನ, ರೈಲುಗಳನ್ನ, ರಸ್ತೆಗಳನ್ನ ಬಂದ್ ಮಾಡುವ ಮೂಲಕ ಒಂದು ರೀತಿಯಲ್ಲಿ ದೆಹಲಿಯಲ್ಲಿ ಎಮರ್ಜೆನ್ಸಿಯ ವಾತಾವರಣವನ್ನ ಸೃಷ್ಟಿಸಿದ್ರು. ಇನ್ನು ಸ್ನೇಹಿತರೆ, ಹಿಂದಿನ ಹಲವು ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಮೌನವಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಭುಗಿಲೆದ್ದಿದ್ದ ಆಕ್ರೋಶದ ತೀವ್ರತೆಯನ್ನ ಅರಿತು, ಜೊತೆಗೆ ದೇಶದ ಜನ ಮುಖಕ್ಕೆ ಕ್ಯಾಗರಿಸಿ ಹುಗಿದ ಮೇಲೆ ಜುಲೈ 23ರಂದು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಮೊದಲ ಬಾರಿಗೆ ಬಹಿರಂಗ ಪ್ರತಿಕ್ರಿಯೆಯನ್ನ ನೀಡ್ತಾನೆ. ತಮ್ಮ ಸಂದೇಶದಲ್ಲಿ ತಮ್ಮ ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೆ ಯಾವುದು ಮುಖ್ಯವಲ್ಲ, ಪರೀಕ್ಷಾ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನು ತ್ವರಿತವಾಗಿ ವಿಚಾರಣೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲು ಸರ್ಕಾರವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಅಂದ್ರೆ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ ಎಂದು ಪ್ರಕಟಿಸಿದ್ರು. ಪ್ರಧಾನಿಯವರ ಈ ಟ್ವೀಟ್ ಬೆನ್ನಲ್ಲೇ ಇವರ ಇಡೀ ಸಚಿವ ಸಂಪುಟದ ಪ್ರಮುಖ ನಾಯಕರು ಏಕಕಾಲಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸರಣಿ ಪೋಸ್ಟ್ಗಳನ್ನು ಹಾಕುವ ಮೂಲಕ ಪ್ರಧಾನಿಯವರ ನಿಲುವನ್ನ ಸಮರ್ಥಿಸಿದ್ದಾರೆ.
ಸಮರ್ಥಿಸಿಕೊಂಡ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಯುವಕರ ಭವಿಷ್ಯವನ್ನ ರಕ್ಷಿಸುವುದು ಮೋದಿ ಸರ್ಕಾರದ ಪರಮ ಸಂಕಲ್ಪವಾಗಿದ್ದು, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆಯು ಪರೀಕ್ಷಾ ವಂಚಕರ ವಿರುದ್ಧದ ಹೋರಾಟದಲ್ಲಿ ದೊಡ್ಡ ಮೈಲುಗಲ್ಲಾಗಲಿದೆ ಎಂದು ಟ್ವೀಟ್ ಅನ್ನ ಮಾಡಿದ್ದಾನೆ. ಇನ್ನು ದೆಹಲಿಯ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಯಾರ ರಾಜೀನಾಮೆಗಾಗಿ ಪಟ್ಟು ಹಿಡಿದು ಕೂತಿದರೋ, ಯಾರ ರಾಜೀನಾಮೆಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೋ ಅವನು ಕೂಡ ಇಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾನೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಸಾದ್ ಕೂಡ ಟ್ವೀಟ್ ಅನ್ನ ಮಾಡಿ, ಸರ್ಕಾರವು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಹೊಣೆಗಾರಿಕೆ ಮತ್ತು ಸುಧಾರಣಾ ಕ್ರಮಗಳನ್ನ ನೀಡಲು ಬದ್ಧವಾಗಿದೆ ಎನ್ನುತ್ತಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಹೋರಾಟವನ್ನ ರಾಜಕೀಯ ಹಿತಾಸಕ್ತಿಗಾಗಿ ಬಳಸಿಕೊಳ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾನೆ. ಅಂದ್ರೆ ವಿದ್ಯಾರ್ಥಿಗಳ ಹೋರಾಟ ಇಲ್ಲಿ ಸರಿಯಾಗಿದೆ, ನಿಜವಾಗಿದೆ. ಇದನ್ನ ರಾಹುಲ್ ಗಾಂಧಿ ಬಳಸಿಕೊಳ್ತಾ ಇದ್ದಾರೆ, ತಮ್ಮ ಸ್ವಂತ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಧರ್ಮೇಂದ್ರ ಪ್ರಸಾದ್ ಇಂಡೈರೆಕ್ಟ್ ಆಗಿ ಒಪ್ಪಿಕೊಂಡಿದ್ದಾನೆ. ಇನ್ನು ಭಾರತದ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬಗಳ ಮನೆ ದೇವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇಲ್ಲಿ ಟ್ವೀಟ್ ಅನ್ನ ಮಾಡಿ, ನಾವು ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದೇವೆ ಅಂತ ಟ್ವೀಟ್ ಅನ್ನ ಮಾಡಿದ್ದಾಳೆ. ಜೊತೆಗೆ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ವಿರೋಧ ಪಕ್ಷಗಳು ಸಂಸತ್ತಿನಲ್ಲಿ ಸಕಾರಾತ್ಮಕ ಚರ್ಚೆಯಿಂದ ಓಡಿ ಹೋಗ್ತಾ ಇವೆ ಎಂದು ದೂರಿದ್ದಾನೆ. ಇನ್ನು ಸ್ನೇಹಿತರೆ, ವಿದ್ಯಾರ್ಥಿಗಳ ಹೋರಾಟದ ಪ್ರಭಾವವು ಕೇವಲ ರಾಜಕೀಯ ರಂಗಕ್ಕೆ ಸೀಮಿತವಾಗಿರದೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಿಗೂ ವ್ಯಾಪಿಸಿತು. ಈ ನಡುವೆ ಮಾಜಿ ಬಿಜೆಪಿ ನಾಯಕ ಕೆ ಅಣ್ಣಾಮಲೈ ಅವರು ಕೇಂದ್ರ ಸರ್ಕಾರದ ನಿಲುವನ್ನ ತೀವ್ರವಾಗಿ ಟೀಕಿಸಿದ್ದು ಹೋರಾಟಕ್ಕೆ ಮತ್ತಷ್ಟು ಬಲವನ್ನ ತುಂಬಿದ್ರು. ಕಳೆದ 5 ವರ್ಷಗಳಲ್ಲಿ 3 ಬಾರಿ ನೀಟ್ ಪರೀಕ್ಷೆಯ ಪೇಪರ್ ಸೋರಿಕೆಯಾಗಿದ್ದು, 3 ಬಾರಿ ಆಗಿದೆ 5 ವರ್ಷದಲ್ಲಿ. ಅಂದ್ರೆ ಪಬ್ಲಿಕ್ ಆಗಿರೋದು 3 ಬಾರಿ ಅಷ್ಟೇ. ಇಲ್ಲಿ 5 ವರ್ಷನೂ ಕೂಡ ಪೇಪರ್ ಲೀಕ್ ಖಂಡಿತ ಆಗಿರುತ್ತೆ. ಯಾರೊಬ್ಬರು ಇದರ ಹೊಣೆಗಾರಿಕೆಯನ್ನ ಹೊತ್ಕೊಂಡಿಲ್ಲ ಎಂದು ಇವರು ಕಿಡಿಕಾರಿದರು. ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟಿಸುವುದು ವಿದ್ಯಾರ್ಥಿಗಳ ಮೂಲಭೂತ ಹಕ್ಕಾಗಿದ್ದು, ಸರ್ಕಾರ ವಿಳಂಬ ನೀತಿ ಅಳವಡಿಸಿಕೊಂಡಿದ್ದೇ ಇಷ್ಟೊಂದು ದೊಡ್ಡ ಜನಾಕ್ರೋಶಕ್ಕೆ ಕಾರಣ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಮಹಾರಾಷ್ಟ್ರದಲ್ಲಿ ಹಿರಿಯ ಸಮಾಜ ಸೇವಕ ಅಣ್ಣಾ ಹಜಾರಿ ಅವರು ವಿದ್ಯಾರ್ಥಿಗಳನ್ನ ಬೆಂಬಲಿಸಿ 2 ಗಂಟೆಗಳ ಕಾಲ ಮೌನ ಆಂದೋಲನವನ್ನ ನಡೆಸಿದ್ದಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದು ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಮತ್ತು ಪೊಲೀಸರ ಅತಿರೇಕದ ವರ್ತನೆಯನ್ನ ಕಟುವಾಗಿ ಖಂಡಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಜುಲೈ 22ರ ಪತ್ರಿಕಾಗೋಷ್ಠಿಯಲ್ಲಿ ಗಂಭೀರ ಅಂಕಿಅಂಶಗಳನ್ನ ಪ್ರಸ್ತುತಪಡಿಸಿದರು. ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಿ ಬರೋಬ್ಬರಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದು, ಅಂದ್ರೆ ಬಯಲಾಗಿರೋದು 152. ಇಲ್ಲಿ ಬಹುತೇಕ ಎಲ್ಲಾ ಕೇಂದ್ರ ನಡೆಸುವಂತಹ ಬಹುತೇಕ ಎಲ್ಲಾ ಎಕ್ಸಾಮ್ಗಳ ಪೇಪರ್ ಲೀಕ್ ಆಗಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸುಮಾರು 7.5 ಕೋಟಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಲಾಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಹಗರಣದಲ್ಲೂ ಕೂಡ ಒಬ್ಬನೇ ಒಬ್ಬ ಅಪರಾಧಿಗೆ ಶಿಕ್ಷೆಯಾಗಿಲ್ಲ ಎಂದು ಇವರು ಆರೋಪಿಸಿದ್ರು. ಒಂದು ಕಡೆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ಹೋರಾಟವನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಅನ್ಎಜುಕೇಟೆಡ್ಗಳು, ಅಂಧ ಭಕ್ತರುಗಳು, ವಿದ್ಯೆ ಅಂದ್ರೆ ಏನು, ಎಜುಕೇಶನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರುವಂತಹ ಅಂಧ ಭಕ್ತರುಗಳು ಮೂಲೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಿಡುತ್ತಾ ಈ ವಿದ್ಯಾರ್ಥಿಗಳ ವಿರುದ್ಧ ನಾನಾ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೀಗ ಕೇವಲ ಬಿಜೆಪಿಯ ಒಬ್ಬನೇ ಒಬ್ಬ ಸಚಿವನ ವಿರುದ್ಧ ಈ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಆದಷ್ಟು ಬೇಗ ಭಾರತದ ಎಲ್ಲಾ ರಾಜಕೀಯ ಪಕ್ಷಗಳ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಈ ಒಂದು ಹೋರಾಟ ಶುರುವಾಗ್ಲಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್